ರಾಜೀನಾಮೆ ನೀಡಿದ್ದ ಬಿಆರ್ ಪಾಟೀಲ್ಗೆ ಹೊಸ ಹುದ್ದೆ. ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ನೇಮಕ. ಸಂಪುಟ ದರ್ಜೆಯ ಸ್ಥಾನಮಾನ. ಗ್ಯಾರಂಟಿಗಳ ಕುರಿತು ಜನರಿಗೆ ಸುಳ್ಳು ಸುದ್ದಿ ಪ್ರಚಾರ. ಭಾರತಾಂಬೆ ಹೆಸರಿಟ್ಕೊಂಡು ಜನರಿಗೆ ಬಿಜೆಪಿ ಮೋಸ. ಕೇಸರಿ ಪಡೆ ವಿರುದ್ಧ ಮಧು ಬಂಗಾರಪ್ಪ ಕಿಡಿ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ. ಮುಂದೆಯೂ ಸಿದ್ದರಾಮಯ್ಯನವರೇ ಸಿಎಂ ಎಂದರು ಶಿವಾನಂದ ಪಾಟೀಲ್. ಮೋದಿ ಬದಲಾವಣೆ ಆಗಬಹುದು ಎಂದ ಸಂತೋಷ್ ಲಾಡ್. ವೇಗವಾಗಿ ಬಂದು ಇನೋವಾ ಕಾರಿಗೆ ಲಾರಿ ಡಿಕ್ಕಿ. ಭೀಕರ ಅಪಘಾತದಲ್ಲಿ 3 ಪಾರು. ನೆಲಮಂಗಲದ ಮಾದನಾಯಕನಹಳ್ಳಿ ಬಳಿ ಘಟನೆ. ನಾಳೆ ರಾಜೀವ್ ಕುಮಾರ್ ನಿವೃತ್ತಿ. ಮುಂದಿನ ಮುಖ್ಯ ಚುನಾವಣಾ ಆಯುಕ್ತರ ಆಯ್ಕೆಗೆ ಸಭೆ. ಮೋದಿ ರಾಹುಲ್ ಸೇರಿ ಆಯ್ಕೆ ಸಮಿತಿ ಸಮಾಲೋಚನೆ.